ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಜುಲೈ ತಿಂಗಳಲ್ಲಿ ನಿಮಗೆ ಹಣದ ಅರಿವು ಸಾಮಾನ್ಯಕ್ಕಿಂತ ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ಅನ್ನೋದು ನಿಮಗೆ ವಾಪಸ್ ಬರ್ತದೆ. ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹಣಕಾಸಿನ ಯೋಜನೆ ಅಗತ್ಯ. ಹೂಡಿಕೆ ಮಾಡುವ ಮೊದಲು ಅನುಭವಸ್ಥರ ಸಲಹೆಗಳನ್ನು ಪಡೆಯಿರಿ. ತಿಂಗಳ 2ನೇ ಭಾಗದಲ್ಲಿ ಧನಲಾಭದ ಅವಕಾಶಗಳು ಕಾಣ್ತಾ ಇದ್ದಾವೆ. ಇನ್ನು ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಯನ್ನು ಸಿಗುತ್ತವೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತವೆ. ಉದ್ಯೋಗ ಬದಲಾವಣೆ ಮಾಡುವಂತವರಿಗೆ ಉತ್ತಮ ಅವಕಾಶ ದೊರೆಯುತ್ತಿದೆ. ಖಾಸಗಿ ಕ್ಷೇತ್ರದ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಸಾಧನೆ ಮಾಡುವಂತಹ ಅವಕಾಶ ತುಂಬಾ ಇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಜುಲೈ ತಿಂಗಳು ಮಿಶ್ರ ಫಲ ಅನ್ನುವಂತ ನಡೀತಾ ಇದ್ದಾವೆ. ಹೊಸ ಗ್ರಾಹಕರ ಸಂಪರ್ಕ ನಿಮ್ಗೆ ಹೆಚ್ಚಾಗ್ತಾ ಇರ್ತವೆ. ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ತುಂಬಾ ಮುಖ್ಯ. ಆನ್ಲೈನ್ ಹಾಗೆ ಮಾರ್ಕೆಟಿಂಗ್ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮ ಆದಾಯ ಸೂಚನೆಗಳನ್ನು ಕಾಣ್ತಾ ಇದ್ದಾವೆ. ದೊಡ್ಡ ಹೂಡಿಕೆಗಳನ್ನು ತಿಂಗಳ ಕೊನೆಯ ಭಾಗಗಳಲ್ಲಿ ಮಾಡಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತವೆ. ಬಂಧು ಬಳಗದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ. ಇನ್ನು ಪ್ರೇಮಿಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳನ್ನು ಇದ್ರೆ ಅದು ಕಡಿಮೆ ಅನ್ನೋದಾಗ್ತವೆ. ಯಾರೆಲ್ಲ ಮದುವೆ ಆಗ್ಬೇಕನ್ನುವಂತ ಅನ್ಕೊಂಡಿದ್ದೀರಾ, ಈ ಜುಲೈ ತಿಂಗಳ ನಂತರ ಶುಭ ಸುದ್ದಿ ಕೇಳಿ ಬರಬಹುದು. ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಿ. ಅತಿಯಾದ ಕೆಲಸದಿಂದ ನಿಮಗೆ ನಿದ್ದೆ ಸಮಸ್ಯೆ ಎನ್ನುವಂಥದ್ದು ಕಾಣುತ್ತವೆ. ಆಹಾರ ಪದ್ಧತಿಗಳಲ್ಲಿ ನಿಯಮಗಳನ್ನು ಪಾಲಿಸಿ. ಧ್ಯಾನ ಮಾಡುವಂಥದ್ದು ಉತ್ತಮ. ವೃಷಭ ರಾಶಿಯವರ ಶುಕ್ರ ಅಧಿಪತಿ ಆಗಿರುವುದರಿಂದ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ಬಿಳಿ ಹೂವು ಹಾಗೂ ಹಾಲಿನ ಅಭಿಷೇಕವನ್ನು ದೇವರಿಗೆ ಅರ್ಪಿಸಿ. ಬಡ ಮಹಿಳೆಯರಿಗೆ ನೀವು ಬಿಳಿ ವಸ್ತ್ರವನ್ನು ನೀವು ದಾನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳನ್ನು ಇದ್ದರೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ನೇರವಾಗಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು.